ಕೊಟ್ಟರು ಫಲ ನಮ್ಮ ಬಾಯಿಗೆ ಸಿಗುವುದಿಲ್ಲ. ಒಂದು ಬೇಟೆಯಾಡಿ ಇಲ್ಲಿಯವರೆಗೆ ಆದ ನಷ್ಟವನ್ನು ಇನ್ನು ಆಗದ ಹಾಗೆ ನಮ್ಮನ್ನು ರಕ್ಷಿಸಬೇಕು. ಅವರಿಗೆ ಅಭಯ ಕೊಟ್ಟಿದ್ದೇನೆ, ಶಬರ ಪಡೆಯನ್ನು ಸೇರಿಸಿಕೊಂಡಿದ್ದೇನೆ. ಹೊರಟು ನಿಲ್ತೇನೆ ಅಂತ ಹೇಳುವಾಗ ಒಮ್ಮೆಲೆ ನೆನಪಾಯಿತು, ಅವೊಬ್ಬ ಏನು ಮೋಡಿ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನಾನು. ಪಾವುಕ ಬಹಳ ಅವಸರದಲ್ಲಿ ಇದು ನೋಡಿದ್ಯಾ? ಆಯ್ತಲ್ಲ, ಮಧ್ಯ ತಲೆಗೆ ಮೊಳೆ ಹೊಡೆದವ. ಮತ್ತೆ ಎಲ್ಲಿಗಾದ್ರೂ ಹೊರಡುವಾಗ ಎಲ್ಲಿಗೆ ಅಂತ ಕೇಳಿಕೊಂಡ, ಅದು ಅಪಶಕುನ ಅಲ್ವೇನೋ, ದೂರ ಅಂತ ಹೇಳ್ಬೇಕು. ದೂರ ಎಲ್ಲಿಗೆ? ನಿನಗೆ ಎಲ್ಲಿಗೆ ಅಂತ ಹೇಳದೆ ದೂರ ಅಂತ ಹೇಳಲಿಕ್ಕೆ ಆಗ್ತದೆ. ಬರೇ ದೂರ ಅಲ್ಲ, ದೂರ ಅಂತ ಕೇಳುವ ಕ್ರಮ. ಇದು ತಾವು ದೂರ ಬೇಟೆಗೆ ನಾನು ಬರ್ತೇನೆ. ಅದು ನಾಳೆ ಬೇಟೆಗೆ ಹೋಗುವಾಗ ಬಾ. ಬೇಟೆಗೆ ನನ್ನ ಈ ಮುಖ ಹಿಡಿಕೊಂಡು ಬೇಟೆಗೆ ನಾನು ಬರುದಿಲ್ಲ. ಬೇಟೆಗೆ ಈ ಮುಖ ಹಿಡಿದುಕೊಂಡು ಬಂದ್ರೆ ನಾನು ಬರ್ತೇನೆ. ಬೇಟೆ ಅಂದ್ರೆ ಎಂತದ್ದು? ಅದು ಚಿತ್ರದ ಪ್ರಾಣಿ ಅಂತ ಭಾವಿಸಿದ್ದೇನೆ ನೀನು. ಅದನ್ನು ಹೊಡೆಯುವುದು ಮಾತ್ರ ಅಲ್ಲ, ಕೆಲವೆಲ್ಲ ಮೇಲೆ ಹಾರುವುದರಿಂದ ನಾವು ರಕ್ಷಣೆ ಮಾಡಿಕೊಳ್ಬೇಕು. ನಾನು ಆ ಪ್ರಾಣಿಗಳನ್ನು ಬೇಟೆ ಆಡುದು, ನೀನು ರಕ್ಷಣೆ ಮಾಡುದ. ನಿಮ್ಮದು ಹೊಸತು, ನಾನೇನು ಇವತ್ತು ಹೊಸತು ಬೇಟೆಗೆ ಹೋಗುದಾ? ಮತ್ತೆ ನಾನು ಈ ಹಿಂದೆ ಬೇಟೆ ಆಡ್ಲಿಲ್ಲ. ಎಲ್ಲಿ? ಚಕ್ರವರ್ತಿ ಒಟ್ಟಿಗೆ. ಅವರು ಬೇಟೆಗೆ ಹೋಗುವಾಗ ಒಂದೇ ಒಂದು ದಿವಸ ನನ್ನನ್ನು ಬಿಟ್ಟು ಹೋದದ್ದಿಲ್ಲ. ಅದು ರಾಯರೇ, ನನ್ನನ್ನು ಕರ್ಕೊಂಡು ಹೋದ್ರೆ ಅವರಿಗೆ ಮೃಗ ಹೊಡಿಲಿಕ್ಕೆ ಬಹು ಸುಲಭವಾಗ್ತದಂತೆ. ನನ್ನನ್ನೊಂದು ಬದಿಯಲ್ಲಿ ನಿಲ್ಲಿಸುವುದು, ಮತ್ತೆ ಸ್ವಲ್ಪ ದೂರದಲ್ಲಿ ಅವರು ನಿಂತು ನೋಡುವುದು. ಕೆಲವೆಲ್ಲ ಮೃಗವು ನನ್ನನ್ನೇ ನೋಡುವುದು, ಹೀಗೆ ಬಂದು ನಿಂತು ಇದು ಯಾವ ಪ್ರಾಣಿಯಪ್ಪ ಅಂತ. ಕೂಡಲೇ ಅವರಿಗೆ ಹೊಡಿಲಿಕ್ಕೆ ಸುಲಭ ಆಗ್ತದೆ ಅಲ್ವಾ? ಅದಕ್ಕೆ ಹಾಗೆ ನನ್ನನ್ನು ಕರ್ಕೊಂಡು ಅವುಗಳೆಲ್ಲ ನೋಡುವಾಗ ಇವರು ಹೊಡೆಯುವುದು. ನಿಜವಾಗಿ ಪ್ರಾಣಿಗಳಲ್ಲಿ ಹಾಗೆ ಹೆಚ್ಚಲ್ವಾ? ವಿಷಯ ಹೌದು, ಅವರ ಸಾಮರ್ಥ್ಯ ಬೇರೆ, ನಾವೆಲ್ಲ ಅಷ್ಟು ಸಮರ್ಥರಲ್ಲ. ನಿನ್ನೀಗ ರಕ್ಷಿಸ್ತೇನೆ ಅಂತ ಹೇಳಿ ಬೇಟೆಗೆ ಕರ್ಕೊಂಡು ಹೋಗಿ ನಿನಗೆ ನನ್ನ ಸಮಸ್ಯೆ ಆದ್ರೆ ನನ್ನ ಹೊಣೆ ನನಗೆ. ನನ್ನ ಹೊಣೆ ನನಗೆ ಅಂತ ಹೇಳಿದ್ರೆ ನಾನು ನಡ್ಕೊಂಡು ಹೋಗುದಲ್ಲ, ನಾನು ಕುದುರೆ ಮೇಲೆ ಹೋಗುದು. ನಾನು ಕುದುರೆ ಬಾಲ ಹಿಡ್ಕೊಂಡೇನು, ನೀನೇ ಹೊಣೆ. ಮತ್ತೆ ನನ್ನಿಂದ ಆದದಂತೆ ನನ್ನನ್ನು ಏನು ಹೇಳಬಾರ್ದು ನೀನು. ಹೊರಡುದಲ್ವಾ? ಹೊರಡುವ. ಕಾಣದೆ ಕಲ್ಲು ಗಿಡ ಮರಗಳ ಎಡವುತ್ತಾ ಸೋರುದಿಯರಲ್ಲಿ ಬೀಳುತ್ತಲಿ ದಾರಿಣಿ ಬಸುದೆಯ ಬಾಧೆಯಲಿ ಎನ್ನುವಾಗ ಎಲ್ಲಿಂದ ಇತ್ತೋ ಪೊದೆಯಿಂದ ಬಂದಂತ ಸಿಂಹ ಬಿಡಕೂಡದು ಆ ಕೇಸರಿಯನ್ನು ಎನ್ನುವುದಾಗಿ ಓಡಿಸಿದೆ. ಎಷ್ಟು ಓಡಿಸಿದರೂ ನನ್ನ ಗುರಿಗೆ ಸರಿಯಾಗಿ ಸಿಗದೇ ಇರುವಂತಹ ಕೇಸರಿಯನ್ನು ಬೆಂಬತ್ತುವುದಕ್ಕೆ ಬೇಕಾಗಿ ಏರಿದ್ದ ಕುದುರೆಯ ವೇಗವನ್ನು ಹೆಚ್ಚು ಮಾಡುವುದಕ್ಕೆ ಬೇಕಾಗಿ ಒತ್ತಡ
ಕುದುರೆಯ ಧಾರಣಾ ಶಕ್ತಿಯನ್ನು ಮೀರಿಯಾಯಿತು ನನ್ನ ಬಲವಂತಿಕೆ. ಹಾಗಾಗಿ ಧಾರಣಾ ಶಕ್ತಿ ಮೀರಿದ ಕಾರಣ ಈ ಕಾರಗತ್ತಲೆಯ ಮಧ್ಯೆ ಕಾಡಿನ ಮಧ್ಯದಲ್ಲಿ ಕೆಳಗೆ ಹಾಕಿದ ಕುದುರೆ ಎತ್ತಲೋ ಹೋಗಿದೆ. ಅಯ್ಯೋ ಶಿವನೇ ಶಿವನೇ ಶಿವನೇ, ಮುಳ್ಳು ಪೊದೆ ಇದರ ಮಧ್ಯೆ ಬಿದ್ದ ಪರಿಣಾಮ ಚರ್ಮ ಹರಿದಿದೆ, ಮೈಯೆಲ್ಲ ರಕ್ತ ಸೋರ್ತಾ ಉಂಟು. ಕಲ್ಲು ಮುಳ್ಳುಗಳನ್ನು ಎಡವಿ ಕಾಲಿಗೆ ಗಾಯ ಆಗಿದೆ. ಒಂದು ಕಡೆಯಿಂದ ಮೈಯ ನೋವು, ಮತ್ತೊಂದು ಕಡೆಯಿಂದ ಮನಸ್ಸಿನ ಸ್ಥೈರ್ಯ ಕಡಿಮೆ ಆಗಿದೆ. ಆ ಕಡೆ ಈ ಕಡೆ ನೋಡಿದರೆ ಕತ್ತಲೆ ಮತ್ತು ಭೂತಾಕಾರವಾಗಿ ಬೆಳೆದು ನಿಂತ ವೃಕ್ಷಗಳಲ್ಲದೆ ಬೇರೇನೂ ಕಾಣಿಸುವುದಿಲ್ಲ. ಇಲ್ಲಿಯವರೆಗೆ ಭಯ ಎನ್ನುವ ಶಬ್ದಕ್ಕೆ ಅರ್ಥವೇ ಗೊತ್ತಿಲ್ಲದ ಋತುವರ್ಣನಿಗೆ ಭಯ, ಇನ್ನೊಂದು ಕಡೆಯಿಂದ ಹಸಿವೆ, ಮತ್ತೊಂದು ಕಡೆಯಿಂದ ಬಾಯಾರಿಕೆ. ಅಯ್ಯೋ ಅಯ್ಯೋ, ಸೂರ್ಯವಂಶದ ಭೂಪತಿ ಈ ಕಾಡಿನ ಮಧ್ಯದಾರಿಯಲ್ಲಿ ಬೀಳುವಂತಾಯ್ತಲ್ಲ. ನನ್ನ ಅವೊಬ್ಬ ಕುದುರೆ ಬಾಲ ಹಿಡಿದು ಬರ್ತೇನೆ ಅಂತ ಹೇಳಿದ್ದಾನೆ. ಪ್ರವಾಹದಲ್ಲಿ ಹೋಗುವವನಿಗೆ ಆಲದ ಮರವೇ ಬೇಕು ಅಂತ ಇಲ್ಲ, ಮುಳ್ಳಿನ ಪದೆಯೂ ಸಾಕಾಗ್ತದೆ. ಒಂದು ಯಾವುದಾದ್ರು ಸಿಕ್ಕಲಿ ಅಂತ ಕೈ ಹಾಕುದು. ನಮಗದು ಯೋಗ ಇದ್ರೆ ಬಾಹುಕ, ಓ ಬಾಹುಕ, ಯಾವ ಬಾವಿಯಲ್ಲಿ ಬಿದ್ದಿದ್ಯೋ ಬಾಹುಕ, ಇಲ್ಲಿ ಬಾರು. ನೀವೇನು ಕೂತದ್ದು ಬೇಟೆಯಾಡ್ತಾನಂತ ಬಂದು ನೀವು ಕೂತದ್ದೆ ಅಂತ? ಹೌದೌದು, ಇವತ್ತು ಯೋಗಾಸನದ ಮೊದಲನದ್ದು. ಅದೇ ನೀವು ಇಷ್ಟೊತ್ತು ಯೋಗ ನಿನಗೆ ತಲಸಾರ ನಿನಗೆ. ನಾನು ಇಲ್ಲಿ ಬಿದ್ದಿದ್ದೇನೆ, ಏನು ಕೂತದ್ದು ಅಂತ ಬಿದ್ದಿರೆ ಬಿದ್ದಿರೆ ಇನ್ನು ಸ್ವಲ್ಪ ಹೊತ್ತಾದ್ರೆ ಬಿದ್ದಿರಿ. ಅಲ್ಲ, ಕೆಂಪು ಕೆಂಪು ಆಗಿದೆ ಎಲ್ಲ, ಕೆಂಪು ಓ ಕೆಂಪು ಕೆಂಪು ಮಾಡಿಕೊಂಡಿದ್ದೀರಿ. ಹೌದೌದು, ನನಗೆ ಹುಚ್ಚು, ಹಾಗಾಗಿ ಕೆಂಪು ಕೆಂಪು ಬಣ್ಣ ಹಾಕಿಕೊಂಡದ್ದು ಮೈಗೆ. ನಿನಗೆ ರಕ್ತ ಬಣ್ಣ ಯಾವುದು ಅಂತ ಗೊತ್ತಾಗುದಿಲ್ವಾ? ಏನಾಗಿದೆ ಬಾಹುಕ? ಬಾಹುಕ, ನಾನು ಬದುಕುದಿಲ್ಲ ಬಾಹುಕ, ನಾನು ಬದುಕುದಿಲ್ಲ. ನಿಮ್ಮ ಬಾಯಿಯಲ್ಲಿ ಇಂಥ ಮಾತು ಬರಕೂಡದು. ನಿಮ್ಗೆ ಏನು ಆಗ್ಲಿಕ್ಕಿಲ್ಲ ವಾಸ್ತವ. ಇಲ್ಲ, ಇಷ್ಟು ಬೇಗ ಸಾಯ್ಲಿಕ್ಕಿಲ್ಲ ತಾವು. ಎಂತದು? ನಿಮ್ಮಂತವ್ರು ಇಷ್ಟು ಬೇಗ ಸಾಯ್ಲಿಕ್ಕಿಲ್ಲ. ಒಂದು 4 ಹುಳಾಗಿಯೇ ಸಾಯಿದ್ರು ಅಂತಾರೆ. ಇಲ್ಲ ಚೇಚೆ ಸಾಂತಂ ಪಾಪ ಇಲ್ಲ. ಅಲ್ಲ, ನಿಮ್ಮಂತಹ ಒಬ್ರು ಅರಸರು ಇಷ್ಟು ಬೇಗ. ಹಾಗೆ ನೀನು ಹೇಳುದು ಹಾಗೆ. ನೀವು ಸತ್ರೆ ನಮ್ಮಂತವರಿಗೆಲ್ಲ ಯಾರು ಆಶ್ರಯ. ಆದ್ರೆ ನೀನು ಹೇಳುವಾಗ ಅದರ ಅರ್ಥ ಬೇರೆ ಕೇಳ್ತಾರೆ. ಹೌದಾ? ಹೌದೇನು? ಅದಲ್ಲೇ ಹೇಳಿದ್ದು ನಾನು. ನನಗೆ ಬಾಯಾರಿಕೆ, ಬಾಯಾರಿಕೆ ಕಡಿಯುವುದಕ್ಕೆ ಕೊಡುವುದಿಲ್ಲ. ನೀರು ಕುಡಿಬೇಕು ರಾಯರೇ. ಹಸಿವೆ, ಹಸಿವೆ. ಊಟ ಮಾಡ್ಬೇಕು. ನಿನ್ನ ಕಪಾಳಕ್ಕೆ ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು, ಹಸಿವೆ ಆದ್ರೆ ಊಟ ಮಾಡ್ಬೇಕು ಅಂತ ನೀನು ನಿನಗೆ ಒಂದೊಂದು ತಲೆ ಕೆಟ್ಟ ಶಿಷ್ಯರು. ನೀನೊಬ್ಬ ಗುರು, ನೀನೊಂದು ಬಾಲಮಠ ಮಾಡ್ಲಿಕ್ಕೆ. ಇಲ್ಲ, ಊಟ ಮಾಡ್ಬೇಕು. ಬಹುಶಃ ನಿನ್ನದು ಕಾಲ ಹಿಡಿದು ಹೋಗುವವರು ಇದ್ದಾರೆ ಕಾಣ್ತಾರೆ. ಹಾಗಾಗಿ ಇದ್ದವರಿಗೆಲ್ಲ ಪಾಠ ಮಾಡುದು. ಇಲ್ಲ ಮತ್ತೆ ಆಗಲ್ಲ, ಊಟ ಮಾಡ್ಬೇಕು, ನೀರು ಕುಡಿಬೇಕೆಲ್ಲ. ಅದು ನನಗೆ ಗೊತ್ತಿಲ್ವೇನು? ಇಲ್ಲಿ ಎಲ್ಲಿ ಹೊತ್ತು ಎಷ್ಟೋ ಮಂದಿಗೆ ನೀವು ಊಟ ಹಾಕಿದವರು ನಿಮಗೆ ಒಂದು ತುತ್ತು ಅನ್ನ ಇಲ್ಲದೆ ಹೋದಿದ್ದ. ಬೇರೆ ಒಳ್ಳೆ ಬೇಸಿಗೆ ಮಳೆಗಾಲದಲ್ಲಿ ಪ್ರವಾಹಕ್ಕೆ ವಿರುದ್ಧ ಈಜುವವ ಬೇಸಿಗೆಯಲ್ಲಿ ಕೆಲವೊಮ್ಮೆ ಹೋಗುದು ಗೊತ್ತು ನನಗೆ. ಕಾಲ ಕೆಟ್ಟು ಹೋದ್ರೆ ಅವನಿಗೆ ಈಜಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಅವನ ಕಾಲ ಕೆಟ್ಟಿದೆ ಅಂತ ಅರ್ಥ. ಎಷ್ಟೋ ಮಂದಿಗೆ ಕೊಟ್ಟಿರ್ತಿರ್ಬೋದು. ಪೂರ್ವ ಜನ್ಮದಲ್ಲಿ ಏನು ಕೆಟ್ಟದ್ದು ಮಾಡಿದ್ದೇನೆ ಯಾರಿಗೂ ಗೊತ್ತು. ಹಾಗಾಗಿ ಈ ಕಾಡಿನ ಮಧ್ಯೆ ಸಾಯುವಂತ ದುರ್ಯೋಧನ ನಿಮ್ಮ ಬಾಯಿಂದ ಇಂಥ ಮಾತು ಕೂಡ ಬರಕೂಡದು. ಅನ್ನ ಬೇಕು ಅಂತಾದ್ರೆ ಉಂಟು. ಒಮ್ಮೆ ಬಿಡಿ ನನ್ನ ಹೊಟ್ಟೆಯಲ್ಲಿದ್ದ ಈಗ ಬಾಯಿಗೆ ಬರ್ತದೆ. ಅದು ಇವತ್ತಿನದ್ದಲ್ಲ, ಮೊನ್ನೆಯದ್ದು. ಅದು ಕುದುರೆಗೆ ಬೇಯಿಸುವ ಪಾತ್ರೆಯಲ್ಲಿ ಬೇಯಿಸಿದ್ದು. ನಾನು ಬೇಟೆಗೆ ಬರುವಾಗ ನನಗೆ ಇರ್ಲಿ ಅಂತ ನಾನು ಕಟ್ಟಿಕೊಂಡು ಬಂದಿದ್ದೆ. ಈಗ ಕುದುರೆಗೆ ಬೇಯಿಸಿದ್ದಲ್ಲ, ನನಗೆ ಮಣ್ಣು ಆದಿತ್ತು. ಒಮ್ಮೆ ತಿಂದ್ರಾಯ್ತು. ಇಲ್ಲಿ ಇಲ್ಲ, ಅದು ಸ್ವಲ್ಪ ದೂರದಲ್ಲಿ ಮರದ ರೆಂಬೆಯಲ್ಲಿ ಕಟ್ಟಿ ಬಂದಿದ್ದೇನೆ. ಸ್ವಲ್ಪ ದೂರದಲ್ಲಿ. ಹಾಗಾದ್ರೆ ಬೇಡ, ಅದು ನಿನ್ನ ಸಂತಾನದವರು ತಿಂದು ಮುಗಿಸಿರ್ಬೋದು. ಯಾರು? ಮಂಗಗಳು. ನನ್ನ ಸಂತಾನ. ಮತ್ತೆ ನಿನಗೆ ತಲೆ ಸರಿದ್ರೆ ನೀನು ರೆಂಬೆಯಲ್ಲಿ ಕಟ್ಟುವಿಯಾ? ನಾನು ಕಟ್ಟಿದ ಕಟ್ಟವನ್ನು ಯಾವ ಮಂಗನಿಗೆ ಬಿಚ್ಚಲಿಕ್ಕೆ ಸಾಧ್ಯ ಉಂಟು? ನಾನು ಹೀಗೆ ಒಂದು ಈ ಕೈಯಲ್ಲಿ ಗಂಟು ಹಾಕಿದ್ರೆ ಯಾವ ಮಂಗ ಮತ್ತೆ ಹಾಗೆಲ್ಲ ತರ್ಲಿಕ್ಕೆ ಆಗುದಿಲ್ಲ. ಆಚಾರ ಪ್ರಥಮ ಧರ್ಮ ಗೊತ್ತಿಲ್ವ ನಿಮಗೆ? ಆಚಾರವೇ ನನಗೆ ತಿಳಿದವರು ಹೇಳಿದ್ರು.
ನೀನು ಹೀಗೆ ಶ್ಲೋಕ ಹೇಳಿದ ಸ್ವಲ್ಪ ಹೊತ್ತಿನಲ್ಲಿ ಗರುಡ ಪುರಾಣ ಹೇಳೋದು ಬೇಕಾಗ್ತದೆ. ಯಾಕೆ? ನಾನು ಸಾಯ್ತೇನೆ. ಇಲ್ಲ ಇಲ್ಲ ರಾಯರೇ. ನಿನಗೆ ಶ್ಲೋಕ ಹೇಳಲಿಕ್ಕೆ ಈಗ ಆಚಾರ ಪ್ರಥಮೋ ಧರ್ಮ ಈಗ ಹೇಳಲಿಕ್ಕೆ ನಿನಗೆ ಹೊತ್ತು ಸಿಕ್ಕಿದ್ದ. ನಾವು ಇದ್ದಲ್ಲಿ ಆಚಾರ ಎಲ್ಲಿ? ಎಲ್ಲಿ? ಮನೆಯಲ್ಲಿರುವಾಗ, ಬೇಕಾದಷ್ಟು ವ್ಯವಸ್ಥೆ ಇರುವಾಗ, ದೇಶಶ್ರಾಮದ ಸಮಯದಲ್ಲಿ, ಪ್ರವಾಸದ ಸಮಯದಲ್ಲಿ, ವ್ಯಾಧಿಯ ಸಮಯದಲ್ಲಿ, ಈಗ ತಿರುಗಾಟದಲ್ಲಿರುವಾಗ ಎಲ್ಲ ಆಚಾರ ಮಾಡ್ಲಿಕ್ಕೆ ಆಗ್ತದ? ಕೆಲವೆಲ್ಲ ಆಗೋದಿಲ್ಲ. ಇದು ಎಲ್ಲೆಲ್ಲಿ ಇರುವಾಗ ಆಚಾರ ಇರ್ತದೆ. ನಮಗೆ ಆಗ್ತದೆ, ವ್ಯವಸ್ಥೆ ಉಂಟಲ್ಲ. ಏನು ವ್ಯವಸ್ಥೆ? ನೋಡಿ ಹತ್ತಿರದಲ್ಲಿ ಹರಿಯುವುದು ನದಿ, ನೋಡಿ ಅಲ್ಲಿ ನದಿ ಹರಿಯುವ ಶಬ್ದ ಕೇಳ್ತಾ ಉಂಟಾ? ನದಿ ಹರಿಯುವ ಶಬ್ದ ಕೇಳ್ತಾ ಉಂಟಂತ ನದಿ ಇಲ್ಲಿಗೆ ಬರ್ತದೆ, ನಾವಲ್ಲಿಗೆ ಹೋಗ್ಬೇಡ. ನಾವು ಅಲ್ಲಿಗೆ ಹೋಗಿ ನನಗೆ ಹೇಳಲಿಕ್ಕೆ ಕೊಡುವುದಿಲ್ಲ. ಮುಖ ಕೈ ಕಾಲು ತೊಳೆದು ಆಮೇಲೆ ಊಟ ಮಾಡಬೇಕು. ಹೌದು, ನಾನು ಮುಖ ಕೈ ಕಾಲು ತೊಳಿಲಿಕ್ಕೆ ಅಲ್ಲಿಗೆ ಹೋದ್ರೆ ನನ್ನ ಕುಟುಂಬದವರೆಲ್ಲ ಸ್ನಾನ ಮಾಡಬೇಕಾಗ್ತದೆ. ನಾನು ಬದುಕುದಿಲ್ಲ. ನಾನಿರುವಾಗ ನಿಮಗೆ ಏನಾಗ್ಲಿಕ್ಕೆ ನಾನು ಬಿಡ್ಲಿಕ್ಕಿಲ್ಲ. ಅಂದ್ರೆ ನಾನಿದ್ದೇನೆ ನಿಮ್ಮನ್ನು ಕರೆದುಕೊಂಡು ನಾನು ಹೋಗ್ತೇನೆ. ನನ್ನನ್ನು ಹೀಗೆ ಕೂಡಿತ ಏನು ನನಗೆ ಈಗೀಗ ಮನಸ್ಸಾಗುದಿಲ್ಲ. ಮನಸ್ಸಾದ್ರೆ 3 ಲೋಕಾಧರಿಸಿ ಏನು. ಹೌದಪ್ಪ, 3 ಲೋಕದ ಚಕ್ರವರ್ತಿ. ಮಾತಾಡುದಲ್ಲ ದೊಡ್ಡ ದೊಡ್ಡದ ಕುಡಿತ ನಿನಗೆ ಏನು ಕೊಡೋದು? ಕೊಡ್ತದಲ್ಲ ಹೆಗಲು ಇಟ್ಕೊಳ್ಳಿ. ಇದರಲ್ಲಿ ಹೆಗಲು ಇಲ್ಲೇ ಮೇಲಿಂದ ಇದೆ. ನನಗೆ ಕುತ್ತಿಗೆಯಿಂದ ಇನ್ನ ಕೈ ಬಂದಾಗೆ ಕಾಣ್ತದೆ. ಅದು ಪಕ್ಕ ನೋಡುವಾಗ ಹಾಗೆ ಕಾಣ್ತದೆ. ಹಿಡ್ಕೊಳ್ಳಿ, ಗಟ್ಟಿ ಹಿಡ್ಕೊಳ್ಳಿ. ನಿರೀಕ್ಷೆ ಇರ್ಲಿಲ್ಲ. ಬಾಹುಕ, ಓ ನಿನ್ನ ಬಗಲ್ನಲ್ಲಿ ಕತ್ತಿ ಉಂಟಾ? ಇದ್ರೆ ನನ್ನ ಎದೆಗೆ ಹಾಕು. ಯಾಕೆ ನೀನು ಹೀಗೆ ಅಂಗುಲ ಅಂಗುಲ ಕೊಲ್ಲುವುದಕ್ಕಿಂತ ಒಮ್ಮೆಲೆ ಕೊಲ್ಲುವುದು ಒಳ್ಳೇದಲ್ವ? ನಾನು ಹೇಳಿದೆ ನಿನಗೆ ಕೊಡುದಿಲ್ಲ ಅಂತ. ನಿನ್ನ ಶರೀರ ಉಂಟು ಅಂತ ನೋಡಿದ್ದೆ ನೀನು? ನಾನು ಮೋಸ ಮಾಡಿದ್ದಲ್ಲ, ಮತ್ತೆ ನನ್ನ ಮಗ ನನಗೆ ಕೈ ಕೊಟ್ಟ. ಎಲ್ಲಿದ್ದಾನೆ ಮಗ? ಇದೆ. ಇವನನ್ನು ನಾನು ನಂಬಿದೆ, ಇವ ನನಗೆ ಕೈ ಕೊಟ್ಟ, ನಾನು ನಿಮಗೆ ಕೋಲು ನಿನ್ನ ಮಗನ? ಹಾ. ಕೆಲವು ಮಕ್ಕಳಿಗಿಂತ ಕೋಲಾದ್ರೂ ಮುಪ್ಪಿನ ಕಾಲದಲ್ಲಿ ಆಧಾರವೇ ಇದಲ್ಲ. ಹೌದೌದು, ಕೆಲವು ಮಕ್ಕಳು ಮಾಡುವಷ್ಟು ನಂಬಿಕೆ ಇದ್ರು ಆ ಕೋಲು ಮಾಡು. ಆದ್ರೆ ಇದು ಸ್ವಲ್ಪ ಕೈ ಕೊಟ್ಟಿತ್ತು. ಅದು ಕೋಲು ನಿನಗೆ ಕೈ ಕೊಟ್ಟಿತ್ತು. ನಿನ್ನ ಕೋಲು ಕೈ ಕೊಟ್ಟು ನನ್ನ ಸೊಂಟದ ಕೀಲು ಕೈ ಕೊಟ್ಟಿತ್ತು. ಇಲ್ಲ, ನಾನಿರುವಾಗ ಹಾಗಾಗ್ಲಿಕ್ಕಿಲ್ಲ. ಹಾಗಾದ್ರೆ ಇನ್ನೊಮ್ಮೆ ನಿಲ್ಲಿ. ನೀನೆಂತ ಕಂಬ ಹಾಕುದಾ? ಕಂಬ ನಡ್ತಾ ಇದ್ದೆ. ಕಂಬಲ್ಲ, ಮತ್ತೆ ಗಟ್ಟಿ ಗಟ್ಟಿ ಮಾಡಿದ. ಗಟ್ಟಿ ಮಾಡಿ. ಈಗ ಬಿದ್ರೆ ಮತ್ತೆ ಹೇಳುದಿಲ್ಲ ನಾನು. ಇಲ್ಲ, ಈಗ ಬಿಲ್ಲಿಗೆ ನಾನು ಬಿಡುವುದಿಲ್ಲ. ಒಂದು ವೇಳೆ ಬಿದ್ರೆ ಮೊದಲು ನಿಮಗಿಂತ ಅಡಿಗೆ ಬಿದ್ದು ನಾನು ಸತ್ತೇನೆ. ಧೈರ್ಯ ಉಂಟಲ್ಲ? ನೆನಪಿಸುವುದವರ ಭೋಜನವು ಇದೆ, ಹರುಷದೊಳ್ ರುಚಿಕರವಿ ಮೆಚ್ಚಿ ಧರಣಿ ಬರನೆಪಿಸುವುದ ನಿನ್ನ ಹಿರಿಯರು ತೆಗೆದಿಟ್ಟ ಜಾಗ ಇಲ್ಲಿ ಉಂಟಾ? ಇಲ್ಲ. ಮತ್ತೆ ನೀರು ಹಾಕ್ತಾ ಇದ್ದೆ ಅಂತಂದ್ರೆ ತೆಂಗಿನ ಸಸಿ ನಟ್ಟಿದ್ಯಲ್ಲ? ಊಟ ಮಾಡಿದ ಜಾಗ ಹಾಗೆ ಎದ್ದು ಹೋಗಕೂಡದು. ನಾವು ಶುದ್ಧ ಮಾಡಬೇಕು. ಒಂದು ವೇಳೆ ಹಾಗೆ ಎದ್ದು ಹೋದ್ರೆ ಶುದ್ಧ ಮಾಡದೇ ಇದ್ರೆ ನಿನ್ನ ಉಪ್ಪರಿಗೆ ಹಾಳಾಗಿ ಎಷ್ಟು ಸಮಯ ಆಯ್ತು? ಯಾಕೆ ಉಪ್ಪರಿಗೆ ಅಂದ್ರೆ ಗೊತ್ತಾಯ್ತಾ ನಿನಗೆ? ಇದಲ್ಲ. ಮತ್ತೆ ಕಾಡಿನಲ್ಲಿ ಶುದ್ಧ ಎಂತದ್ದು ನೀನದು? ಕಾಡಾಗ್ಲಿ ನಾಡಾಗ್ಲಿ ಆಚಾರ ಬಿಡುವ ಕೂಡ ಅದು. ನೀನು ಇನ್ನು ಬೇಕಾದ್ರೆ ಒಂದು ಕೊಡಪನ ನೀರು ಹಾಕು, ದಯವಿಟ್ಟು ಶ್ಲೋಕ ಹೇಳ್ಬೇಡ. ಅದು ಅಂದ್ರೆ ಇದು ನಾವು ಊಟ ಮಾಡಿದ ಜಾಗದಲ್ಲಿ ಹಾಗೆ ಎದ್ದು ಹೋದ್ರೆ ಯಾವ್ದಾದ್ರು ಪ್ರಾಣಿಯೋ ಪಕ್ಷಿಯೋ ಇಲ್ಲ ಭೂತ ಪ್ರೇತದ ದೃಷ್ಟಿ ಬಿದ್ರೆ ಮತ್ತೆ ಹೊಟ್ಟೆ ನೋವು ನನಗೆಲ್ಲ ನಿಮಗೆ ಆಗುದಿಲ್ಲ. ಹೌದಲ್ಲ? ಮತ್ತೆ ಬಾಹುಕ ತಂಗುಳನ್ನ ಅಂತ ಹೇಳಿದೆ. ಹೌದೌದು, ಮೊನ್ನೆ ನಿನ್ನೆ ಕುದುರೆಗೆ ಬೇಯಿಸಿದ್ದು ಅಂತ ಹೇಳಿದೆ. ಪಾತ್ರೆ ಏನು ಊಟ ನೀನು ನೋಡಿದ್ರೆ ಕಡ್ಡಿ ಆಗಿದ್ದಿ. ನಿನ್ನ ಬಾವಿಗೆ ಹೊಡೆಯುವಾಗ ನನ್ನ ಕೈಯೇ ಕಂಪಿಸಿ ಹೋಗ್ತದೆ. ಗರಡಿ ಅಭ್ಯಾಸದಲ್ಲಿ ಗಟ್ಟಿಯಾಗಿ ಬೆಳೆದು ನಿಂತ ಮಾಂಸ ಖಂಡಗಳ ಅನುಭವ ನಿನ್ನ ಕೈ. ಅದು ಮಾಂಸ ಖಂಡ ಅಲ್ಲ. ಮತ್ತೆ ನೀವು ಇದನ್ನು ತೆಗೆದ ಮೇಲೆ ನೀವು ನೋಡ್ಲಿಲ್ಲ. ಎಲುಬು ಚರ್ಮ ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕೆ ನಿಮ್ಗೆ ಹೊಡೆಯುವಾಗ ಸ್ವಲ್ಪ ನೋವಾಯ್ತು. ಎಲುಬೆ ಸಿಕ್ಕಿದ್ದಲ್ವ. ಮತ್ತೆ ನಾನು ಗರಡಿ ಅಭ್ಯಾಸ. ಇದು ಗರಡಿ ಅಭ್ಯಾಸದಲ್ಲಿ ಬಂದದ್ದಲ್ಲ. ಇಲ್ಲ, ಒಳಗೆ ಎಲುಬು ಚರ್ಮವೇ ಇರುವುದಾ? ಅದು ಮಾತ್ರ, ಮಾಂಸ ರಕ್ತ ಇಲ್ಲ. ನಿನಗೆ ನನ್ನಲ್ಲಿಗೆ ಬರುವುದಕ್ಕಿಂತ ಬೇರೆ ಕೆಲಸ ಮಾಡಬಹುದಿತ್ತು. ಯಾವುದು?
ಯಾವುದಾದ್ರೂ ಜೀವಶಾಸ್ತ್ರದ ಅಧ್ಯಯನದವರಲ್ಲಿಗೆ ಹೋದ್ರೆ ಸರಿಯಾಗ್ತಿತ್ತು ಅವರಿಗೆ. ಈಗ ನೀವಿದ್ದೀರಿ ಅಂತ ಧೈರ್ಯದಲ್ಲಿ ಇಲ್ಲಿಗೆ ಬಂದದ್ದು, ಇಲ್ಲದಿದ್ರೆ ಅಲ್ಲಿಗೆ ಹೋಗ್ತಾ ಇದ್ದೀರಾ. ಅಷ್ಟು ಎಲ್ಗೂ ಚರ್ಮ ಬಿಡು. ಆದ್ರೆ ಊಟ ಹೌದಾ, ಅಷ್ಟು ಮಂದಿ ಪರಿಚಾರಕರಿದ್ದಾರೆ, ನಾನು ಒಂದು ದಿವಸವೂ ಅಂತ ಊಟ ಮಾಡ್ಲಿಲ್ವೋ ಅಂತ ಕೇಳಿದ್ರೆ ಒಮ್ಮೆ ಮಾಡಿದ್ದೇನೆ. ಅದೇ ಯಾವಾಗ ನಳದಮಯಂತಿಯರ ಮದುವೆಯ ಔತಣಕೂಟದಲ್ಲಿ. ಅದೇ ಬಹುಶಃ ಸಂಸರ್ಗಜ, ಅದು ಸಂಸರ್ಗದಿಂದ ದೋಷವೂ ಬರ್ತದೆ, ಗುಣವೂ ಬರ್ತದೆ. ಬಹುಶಃ ಚಕ್ರವರ್ತಿಯ ಸಹವಾಸ ಕೈಗುಣ. ಅದೆಲ್ಲ ಏನಿಲ್ಲ, ಅದು ನಿಮ್ಗೆ ಹೆಚ್ಚು ಹಸಿವಾಗಿತ್ತಲ್ಲ, ಹೌದು. ಹಾಗೆ ತಂಗಳ ಅನ್ನ ಕೂಡ ಮೃಷ್ಟಾನ್ನದಂತೆ ಆಗ್ತದೆ. ಹೌದು, ಹಸಿವೆಗೆ ನಿಜವಾಗಿ ಬೇಕಾದ್ದು, ಅನ್ನಕ್ಕೆ ನಿಜವಾಗಿ ಬೇಕಾದ್ದು ಹಸಿವೆ. ಆದ್ರೆ ಅರ್ಧ ಊಟ ಮಾಡಿದ ಮೇಲೆ ಈ ರುಚಿ ಕಡಿಮೆ ಆಗ್ಲಿಲ್ಲ, ಸಾಕು ಅಂತ ಕಾಣ್ಲಿಲ್ಲ. ಹೌದೇನು? ಇದು ರುಚಿ ಅಲ್ಲ, ಪರಮ ರುಚಿ. ಬಹುಕ ಸಂತೋಷ ಆಯ್ತು ನನಗೆ. ಹಾಗಾಗಿ ನಾನೊಂದು ನಿರ್ಣಯ ಮಾಡಿದ್ದೇನೆ. ಹೇಗೆ? ಇನ್ನು ಮುಂದೆ ನಿನಗೆ ಕುದುರೆ ಕಾಯುವ ಉದ್ಯೋಗ ಆಯ್ತಲ್ಲ. ದೊಡ್ಡವರಿಗೆ ಒಂದು ಊಟ ಕೊಟ್ಟು ನಮ್ಮ ಕೆಲಸ ಹೋಯ್ತಲ್ಲ. ನಾನು ತಿಂತಿದ್ದೆ, ಸುಮ್ಮನೆ ಕೊಟ್ಟದ್ದು ಆಯ್ತಲ್ಲ. ಆಯ್ತಾ ನಿನ್ನದು? ಇಷ್ಟೇ, ಸಮಯ ಇಲ್ಲ ಅಲ್ಲ. ಹಾಗೆ ಇಲ್ಲದ್ರೆ ಇನ್ನೇನು 4 ವಾಕ್ಯ ಅಲ್ಲ. ಹೌದೇನು? ಈಗ ನಿನಗೆ ಉದ್ಯೋಗ ಇಲ್ಲ ಅಂತ ಹೇಳಿದ್ದು ನೀವೇ ಅಲ್ವಾ? ಉದ್ಯೋಗ ಇಲ್ಲ. ನಾನು ಈ ಕುದುರೆ ಕಾಯುವ ಉದ್ಯೋಗ ಇಲ್ಲ, ಮತ್ತೆ ಬೇರೆ ಉಂಟು. ಬೇರೆ ಹೌದು ಉದ್ಯೋಗ? ಹೌದು. ನೀವು ಕೂಡ ಒಮ್ಮೊಮ್ಮೆ ಹೀಗೆ ವಿನೋದಕ್ಕೆ ಮಾತಾಡ್ತೀರಂತ. ಹೌದೌದು. ಇನ್ನು ತಪ್ಪಿಯೂ ನಿನ್ನ ಜೀವನದಲ್ಲಿ ಹಾಸ್ಯ ಅಂತ ಹೇಳಲಿಕ್ಕಿಲ್ಲ ನೀನು. ಅದ್ಯಾಕೆ? ಅಲ್ಲ, ನಿನಗೆ ಏನು ಆಗಿದೆ ಹಾಗೆ. ಇಲ್ಲ, ನೀವು ಯೋಚನೆ ಮಾಡಿ, ನೀವು ಆಸೆ ಮಾಡಿದ್ರೆ. ಹೌದು, ಹೌದಪ್ಪ. ಇಲ್ಲದಿದ್ರೆ ಕುದುರೆ ಕಾಯುವ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸ ಉಂಟು? ಅಡುಗೆ ಮಾಡುದಾ? ಇದು ಅದಕ್ಕಿಂತ ದೊಡ್ಡ ಹಾಸ್ಯ ಮತ್ತೆಂತದ್ದು? ಹೌದಾ? ಮತ್ತೆ ರಾಯರೇ, ನನ್ನನ್ನು ನೋಡಿದ್ರೆ ಸ್ವಲ್ಪ ಸ್ವಲ್ಪ ದೂರ ಹೋಗ್ತಾರೆ ಮನುಷ್ಯರು. ಇನ್ನು ಊಟ ಮಾಡ್ಲಿಕ್ಕೆ ಉಂಟ? ನಾನು ಬೇಯಿಸಿದ್ದು. ಈಗ ಊಟ ಮಾಡಿದ್ಯಾರು? ನೀವೇ. ಇನ್ನು ನಾನೇ ಊಟ ಮಾಡುದು. ನಿಮೀಗ? ನಿಮೀಗ? ನನಗೆ ಮಾತ್ರ ಅಲ್ಲ, ಮತ್ತೆ ನನಗೆ ಬಹಳ ಹತ್ತಿರದ ಕೆಲವೆಲ್ಲ ರಾಜ ಪರಿವಾರದವರು ಬಂದ್ರೆ, ನನ್ನ ಅತಿಥಿಗಳು ಬಂದ್ರೆ ಅವರಿಗೆಲ್ಲ ಬಡಿಸಲಿಕ್ಕೆ ನೀನೆ. ಯಾಕೆ? ಪರಮಾತ್ಮ ಎಂತದ ಹಾಗೆ? ಪರಮಾತ್ಮನೇ ಅಡುಗೆ ಮಾಡಬೇಕು. ರುಚಿಯೊಂದಿಗೆ ನಂಬಿಕೆಯೂ ಬೇಕು. ನಂಬಿಕೆ ಇಲ್ಲದವನಿಗೆ ಅಡುಗೆ ವ್ಯವಸ್ಥೆ ಕೊಟ್ರೆ ವಿಷ ಹಾಕಿದ್ರೆ ನಾಳೆ ಅಲ್ವಾ? ಮತ್ತೆ ಪರಮಾತ್ಮ ನೀನೇನೆ. ಇನ್ನು ಅಡುಗೆ ಭಟ್ರು ಅಂತ ಹೇಳಿದ ಮೇಲೆ ಭಾವುಕ ಭಟ್ರು ಅಂತ ಕರೆಯುವುದಾ? ಭಟ್ರು ಭಾವುಕ ಮಾಡುವ ಅದು ಎರಡು ಒಂದೇ ಅಲ್ವಾ? ಮಗಳ ಗಂಡ ಆದ್ರೇನು, ಅಳಿಯ ಆದ್ರೇನು ಒಂದೇ ಅಲ್ವ? ಮತ್ತೇನು ಹೆಸರು ಬದಲಿಸುವ? ಹೆಸರು ನನಗೆ ನೆನಪಾಗುದಿಲ್ಲ, ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ತಿಳಿಸಿ. ಅದೇ, ನನಗೆ ಬರುವಾಗ ಸಣ್ಣದಿದ್ದಿ, ದೊಡ್ಡದಾಗ್ತಾ ಹೋಗ್ತಾ ಇದ್ದಿ, ಪುಟ್ಟನಾಗಿದ್ದವ ಅಣ್ಣನಾಗಿ ನಾಯಿ ಪುಟ್ಟಣ್ಣಯ್ಯ ಭಟ್ರು ಅಂತ ಇಡುವ. ನೀವೊಂದು ಮಾತಾಡುವಾಗ ದೊಡ್ಡ ಹೆಸರು ಕೊಡ್ತೀರಿ ಅಂತ ಯೋಚನೆ ಮಾಡಿದ್ದೆ. ಇದೆಂತ ಪೊಟ್ಟು ಕಣ್ಣಯ್ಯ ಅಲ್ಲ? ಎಂತದ್ದು ಪೊಟ್ಟು ಕಣ್ಣಯ್ಯ? ನಿನ್ನ ಕಿವಿಯೊಂದು ಸೂಕ್ಷ್ಮ ಅಂತ ಭಾವಿಸಿದ್ದೆ. ನೀನ್ ಹೇಳಿದ್ದಲ್ವ ಪುಟ್ಟಣ್ಣಯ್ಯ? ಪುಟ್ಟಣ್ಣಯ್ಯ, ಹೌದು. ಅಡುಗೆ ಭಟ್ಟ, ಪುಟ್ಟಣ್ಣಯ್ಯ, ಅಡುಗೆ ಭಟ್ಟ.